ನಮಸ್ತೆ. ಹಾಯ್, ನಮಸ್ಕಾರ ಸರ್, ನಮ್ಮ ವೀಕ್ಷಕರಿಗೆ ನಿಮ್ದು ಪರಿಚಯ ಮಾಡ್ಕೊಳ್ಳಿ ಸರ್. ಹಾಯ್, ಎಲ್ಲರೂ ನೋಡಿರ್ತೀರಾ ನನ್ನ ಯೂಟ್ಯೂಬಲ್ಲಿ ಹೂಮಳೆ ಪಿಕ್ಚರ್ಸಲ್ಲಿ ಅಮಿತ್ ಸರ್ ಡೈರೆಕ್ಷನಲ್ಲಿ ಸ್ಪೈಸಿಯಾಗಿ ಏನಾದರೂ ಹೇಳ್ತೀನಿ, ತಿಂತೀರಾ, ಟೇಸ್ಟಿಯಾಗಿರುತ್ತೆ ಅಂತ ನನ್ನ ಡೈಲಾಗ್ ಎಲ್ಲ ನೀವು ನೋಡಿರ್ತೀರಾ. ಇವತ್ತು ವಿಷಯ ಏನಪ್ಪ ಅಂದರೆ, ನಾವೆಲ್ಲ ಒಂದೇ ಕನ್ನಡಿಗರು, ಎಲ್ಲರೂ ಸೇರಿ ಕೈ ಜೋಡ್ಸೋಣ. ನಾನು ಬಂದು ಪಕ್ಕ ಅಪ್ಪು ಸರ್ ಅಭಿಮಾನಿ. ಆಯ್ತಾ, ಎಲ್ಲರೂ ಒಂದೇ. ಅವರು ಫ್ಯಾನ್ ಈ ಫ್ಯಾನ್ ಅದೆಲ್ಲ ಬೇಡ, ನಾವೆಲ್ಲ ಒಂದೇ ಇಲ್ಲಿ. ಎಲ್ಲರೂ ಸೇರೋಣ, ಎಲ್ಲ ಸಿನಿಮಾನು ಗೆಲ್ಸೋಣ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಇವತ್ತು ನೋಡ್ರಿ, ಕೂಲಿ ಫಿಲಮ್ ರಿಲೀಸ್ ಆಗಿದೆ, ಹಂಗಂದ್ರೆ ಅದಂತ ತಪ್ಪು ಅಂತ ಹೇಳ್ತಲ್ಲ. ಅದಕ್ಕೆ ಯಾವ ತರ ಅದರಲ್ಲೂ ಕೂಡ ನಮ್ಮ ಕನ್ನಡ ಉಪೇಂದ್ರ ಸರ್ ಆಗ್ಬೋದು, ರಚಿತಾ ಎಲ್ಲ ಮಾಡಿದ್ದಾರೆ. ಅದೇ ತರ ನಾವುಗಳು ಅದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀವಲ್ಲ, ಅದೇ ತರ ನಮ್ಮ ಕನ್ನಡ ಸಿನಿಮಾಗಳಿಗೂ ಪ್ರಿಫರೆನ್ಸ್ ಕೊಡೋಣ. ಈಗ ಡೆವಿಲ್ ಆಡಿಯೋ ಲಾಂಚ್ ಆಗ್ತಾ ಇದೆಯಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಖಂಡಿತ. ದರ್ಶನ್ ಸರ್ ಫ್ಯಾನ್ಸ್ ಅಲ್ಲ ಅಂತ ತಮಾಷೆ ನಾ ಮಾತಾಡಂಗಿಲ್ಲ. ಹೆಂಗಿದ್ರು ಅದಕ್ಕೆ ಒಳ್ಳೆ ಸ್ಕೋಪ್ ಇದೆ. ನಾವು ಅದನ್ನ ನೋಡ್ತೀವಿ, ಸಾಂಗ್ ನ ಎಲ್ಲಾರು ಸೇರಿ ಕೈ ಜೋಡಿಸಿ ಎಲ್ಲ ನೋಡಿ ಬೆಳೆಸೋಣ. ಅದೇ ತರ ಯಾವ್ದೇ ಸಿನಿಮಾ ರಿಲೀಸ್ ಆದ್ರೂ ಕನ್ನಡ ಇಂಡಸ್ಟ್ರಿಲಿ ಎಲ್ಲಾರು ಸೇರಿ ಕೈ ಜೋಡಿಸಿ, ಅದನ್ನ ನಾನು ಕೇಳ್ಕೊಂತೀನಿ. ಸರ್, ಇದು ರಿಲೀಸ್ ಆಗ್ತಾ ಇರೋದು ಮುಂದಿನ ದಿನಗಳಲ್ಲಿ ಇದು ಒಂದು ದೊಡ್ಡ ಹಬ್ಬ ಇರುತ್ತೆ ಅಂತ ನಿಮ್ಗೆ ಇರುತ್ತೆ? ಕರ್ನಾಟಕಕ್ಕೆ ದೊಡ್ಡ ಹಬ್ಬ ಇದ್ದೇ ಇರುತ್ತೆ ಸರ್. ಅಂದ್ರೆ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನಿಮ್ಮ. ಖಂಡಿತ. ನಾನು ಅವ್ರ ಅಭಿಮಾನಿ, ನೀನ್ ಅಭಿಮಾನಿ, ಅದೆಲ್ಲ ಬೇಡ. ನಮ್ಮ ಅಭಿಮಾನಿ ನಮ್ಮ ಮನ್ಸಲ್ಲಿ ಇರ್ಲಿ, ಆಯ್ತಾ? ಯಾಕಂದ್ರೆ ಇವಾಗ ಅಪ್ಪು ಸರ್ ಫಿಲಿಂ ರಿಲೀಸ್ ಆದ್ರೂ ಕೂಡ ಎಲ್ಲಾ ಬಂದ್ ನೋಡ್ತಾರೆ. ದರ್ಶನ್ ಸರ್ ಫಿಲಿಂ ರಿಲೀಸ್ ಆದ್ರೂ ಕೂಡ ಎಲ್ಲಾ ಹೋಗಿ ನೋಡ್ತೀವಿ. ಆತರ ಯಾವ್ದೇ ಫಿಲಿಂ ರಿಲೀಸ್ ಆದ್ರೂ ದಯವಿಟ್ಟು ಎಲ್ಲಾ ಹೋಗಿ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀವಿ. ಈ ಆಡಿಯೋ ಕೇಳಿ ತುಂಬಾ ಖುಷಿ ಆಯ್ತು. ಇದನ್ನ ನಮ್ಮ ಬಾಸ್ ಅವಾಗ ಹೇಳಿದ್ರು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಮೀಡಿಯಾದವ್ರಿಗೆ. ಬಟ್ ಇವಾಗ ಅದ್ರ ಬಗ್ಗೆ ಸಾಂಗ್ ಮಾಡಿದಾರೆ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು ಬ್ರದರ್. ಪ್ರತಿಯೊಬ್ರು ಬನ್ನಿ ಕನ್ನಡಿಗರಾಗಿ ಅವ್ರ ಮೂವಿ ನೋಡೋಣ, ಕೈ ಜೋಡಿಸಿ ಎಲ್ಲ ಒಂದು ಸಿನಿಮಾನ ಗೆಲ್ಸೋಣ. ಅಂದ್ರೆ ಸರ್, ಈಗ ನಾಳೆ ಇದು ರಿಲೀಸ್ ಆಗ್ತಾ ಇರೋದನ್ನ ಎಲ್ಲ ಕಡೆ ನೀವು ಖಂಡಿತವಾಗಿ ಕನ್ನಡಕ್ಕೆ ಒಳ್ಳೇದಾಗ್ಲಿ ಅಂತ ಶೇರ್ ಮಾಡ್ತೀರಾ ಎಲ್ಲ ಕಡೆ? ದೇವ್ರ ಕೊರಗಜ್ಜ ಸ್ವಾಮಿ ಹತ್ರ ನಾನು ಕೇಳ್ಕೊಂತೀನಿ ಒಳ್ಳೇದಾಗ್ಲಿ. ಓಕೆ ಸರ್, ಜೈ ಕೊರಗಜ್ಜ, ಜೈ ಕನ್ನಡಾಂಬೆ, ಜೈ ಶಂಕರಣ್ಣ, ಜೈ ಡಿ ಬಾಸ್. ಜೈ ಡಿ ಬಾಸ್ ಅಂತ ಹೇಳ್ತಾ ಇದ್ದೀನಿ.